ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಇವತ್ತು ಶನಿವಾರ 13ನೇ ತಾರೀಕು 7ನೇ ತಿಂಗಳು 2024 ಶನಿವಾರ ಆದ್ರೂ ಶನಿದೇವ್ರಿಗೆ ಆರಾಧನೆ ಮಾಡಿ ಪೂಜೆ ಮಾಡಿ ಎಲ್ಲ ಹೇಳಿದ್ದೀನಿ ಕೇಳಿದ್ದೀನಿ. ಭಗವಂತನ ನೀನು ಏನು ಮಾಡ್ತೀಯಪ್ಪ ನನಗೆ ಅಂತ ಕೇಳಿ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿದ್ದೀನಿ. ಇವತ್ತು ಶನಿದೇವರು ತುಂಬ ಶ್ರೇಷ್ಠ. ಪ್ರತಿಯೊಬ್ಬರೂ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಇವತ್ತೂ. ಆದರೆ ಇವತ್ತು ಟೈಮ್ ಆವಾಗಲೇ 9:40 ಟೈಮಿಂಗ್ಸು. ಆದರೆ ಎಲ್ಲರಿಗೂ ಭಗವಂತ ಒಳ್ಳೆಯದಾಗಲಿ ಅಂತ ಹಾರೈಸ್ಕೊಂಡು ಮಾಡ್ತೀವಿ. ಈ 12 ರಾಶಿನೂ ಈ 1 ವರ್ಷ 2 ವರ್ಷ 3 ವರ್ಷ ಹಿಂಗೆಲ್ಲ ಇದೇನೆ ಭಗವಂತ. ಈ ಮಕರ ಕುಂಭ ಮಿಥುನಿಗೆ ಮಾತ್ರ 7 ವರ್ಷ ಎಲ್ಲರಿಗೂ ಕಾಡ್ತಾ ಇರ್ತಾನೆ ಭಗವಂತನಿಗೆ. ಅದಕ್ಕೇ ಬೆಲ್ಲ ಎಳ್ಳು ಎಣ್ಣೆ ಕೊಡಿ ಅಂತಲೇ ಹೇಳ್ತೀನಿ. ಎಲ್ಲ ಕೊಟ್ಟರು ಶಾಂತಿ ಆಯ್ತಾನೆ. ಇಲ್ಲ ಅಂದರೆ ಇರೋರು ನವಗ್ರಹ ಶಾಂತಿ ಮಾಡಿಸ್ಕೋಬೋದು. ಶ್ರಾವಣದಲ್ಲಿ ನವಗ್ರಹ ಶಾಂತಿ ಮಾಡಿಸ್ಕೊಂಡಾಗ ಭಗವಂತ ಕರುಣೆ ತೋರಿಸಿ ನಿಮಗೆ ಐಶ್ವರ್ಯ ಹಣ ಆಸ್ತಿ ಎಲ್ಲ ಕೊಡ್ಬೋದು. ಯಾಕೆಂದರೆ ಆ ಭಗವಂತ ಹೊಲಿದ್ಬಿಟ್ರೆ ಬಂಗಾರನೇ ಕೊಟ್ಬಿಡ್ತಾನೆ. ಹೊಲಿಲಿಲ್ಲ ಅಂದರೆ ಕಾಡಿಸ್ಬಿಡ್ತಾನೆ. ಗಂಡ ಒಂದು ಕಡೆ, ಹೆಂಡ್ರು ಒಂದು ಕಡೆ, ಮಕ್ಕಳು ಒಂದು ಕಡೆ, ಎಲ್ಲ ಕಡೆನೂ ದಿಕ್ಕಾಪಾಲು ಮಾಡಿಬಿಡ್ತಾನೆ. ಅದನ್ನು ಆಗಬಾರ್ದು. ಭಗವಂತ ನೀನು ಹೆಂಗಿದೆಯಪ್ಪ ಅಂತ ಕೈ ಮುಗಿದು ಕೇಳಬೇಕು. ಇಷ್ಟೆಲ್ಲ ಕಾರಣ ಯಾರು ಕಾರಣ ಅಂದರೆ ಭಗವಂತನೇ ಕಾರಣ. ನಮ್ಗನ ದೊಡ್ಡವ್ರು ಯಾರು? ದೇವರು ದೊಡ್ಡವರು. ನಾವು ಹೆಜ್ಜೆ ಇಡ್ಬೇಕಾದ್ರೂ ಒಂದು ಹೆಜ್ಜೆ ಇಟ್ಟರು ಭಗವಂತ ಎಲ್ಲಿದೆಯಪ್ಪ ಅಂತ ನೆನೆಸ್ಕೊಂಡಾಗ ಅವನು ಹಿಂದ್ಗಡೆನೇ ಬರ್ತಾ ಇರ್ತಾನೆ. ನಮ್ಮ ಅಹಂಕಾರ ನಮ್ಮನ್ನೇ ತಿಂದ್ಬಿಡ್ತದೆ. ಅದನ್ನು ಮಾಡ್ಕೋಬಾರ್ದು. ಯಾಕೆಂದರೆ ಇವತ್ತಿನ ಸನ್ನಿವೇಶದಲ್ಲಿ ತುಂಬ ಕಷ್ಟ. ದುಡ್ಡಿಗೂ ಕಾಸಿಗೂ ಕೆಲಸ ಕಾರ್ಯಗಳಿಗೆಲ್ಲ ತುಂಬ ಕಷ್ಟ ಆಗಿದೆ. ಆ ಉದ್ದೇಶಕ್ಕೆ ನಾವು ಹೇಳೋದು, ಪ್ರತಿಯೊಬ್ಬ ಮನುಷ್ಯನು ಎಡಗ್ತಾನೆ. ಎಡಗ್ದಾಗ ಅದು ನಾವು ಗುರ್ತಿರ್ಬೇಕು. ಭಗವಂತ ನೀನು ಎಲ್ಲಿದೆಯಪ್ಪ ಅಂತ ಗುರ್ತಿದ್ರೆ ಮಾತ್ರ ಮುಂದಕ್ಕೆ ನಾವು ಹೆಜ್ಜೆ ಇಡ್ಬೋದು. ಸಾಲ ಮಾಡೋದು ಸುಲಭ, ಅದನ್ನು ತೀರಿಸ್ಬೇಕಾದ್ರೆ ಕಷ್ಟ. ಹೆಂಡ್ರ ಮಕ್ಕಳೆಲ್ಲ ಗೋಳುಕೊಂಡು ಪ್ರತಿಯೊಬ್ಬರೂ ಕಷ್ಟಕ್ಕೆ ಸಿಲುಕಿ ಊರು ಬಿಡುವ ಅಂತ ಸನ್ನಿವೇಶ ಆಗ್ಬಿಡ್ತದೆ. ಅದೆಲ್ಲ ಮಾಡಬಾರ್ದು. ನಮ್ಗೆ ಎಷ್ಟು ಇದೆಯೋ ಅಷ್ಟಕ್ಕೆ ಮಾತ್ರ ಕಾಲು ನಡ್ಕೊಂಡು ಹೋಗ್ಬೇಕು. ಭಗವಂತನ ಆವಾಗ ನೆನೆಸ್ಕೋಬೇಕು. ಅಪ್ಪ ನೀನು ಕೊಟ್ಟಿದ್ಯಾ, ನೀನು ಕಿತ್ಕೊಂಬನು ನೀನೇ, ಕೊಡೋನು ನೀನೇ, ನಮಗೆಷ್ಟು ಇದು ಮಾಡ್ತೀಯೋ ಅಷ್ಟು ಮಾಡಪ್ಪ ಅಂದ್ಬಿಟ್ಟು ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಕೈ ಮುಗಿದಾಗ ಎಲ್ಲ ಅನುಕೂಲ ಮಾಡಿಕೊಡ್ತಾನೆ. ಈ ಬಡವರು ಬಗ್ಗರು ಇದ್ದಾರಲ್ಲ, ನೀವು ನಿಮ್ಮ ಮಕ್ಕಳಿಗೆ ಆಗಲಿ ನಿಮಗೆ ಆಗಲಿ ದಾನ ಧರ್ಮ ಮಾಡಿ ನಿಮಗೆ ಯಾವತ್ತೂ ಒಳ್ಳೇದು ಮಾಡ್ತಾನೆ ಭಗವಂತ. ಕುಡಿಯೋ ನೀರಾಗಲಿ, ಯಾರನ್ನ ಅನ್ನ ಅಂತ ಬಂದಾಗ ಅನ್ನ ಕೊಡಿ, ನೀರು ಕೇಳಿದ್ರೆ ನೀರು ಕೊಡಿ, ಯಾರನ್ನ ಬಂದರೆ ಇಷ್ಟೆಲ್ಲ ಮಾಡಿ. ಕೈಲಾಗದಿರೋರು ಮುದುಕರು, ಹಣ್ಣು ಮುದುಕರು ಬರ್ತಾರೆ, ಅವರೇ ದೇವ್ರ ಸಮಾನ ಅವಾಗ. ಆಮೇಲೆ ರೋಡ್ ದಾಟೋಕ್ಕಾಗಲಿಲ್ಲ ಅಂದರೆ ದಾಟಿಸಿ, ದನ ಕರ ಏನಾರು ಮನೆ ಬಾಗಿಲು ಬಂದರೆ ನೀರು ಇಕ್ಕಿ, ನಿಮ್ಗೆ ಒಳ್ಳೇದಾಯ್ತದೆ. ಇಷ್ಟೆಲ್ಲ ಹೇಳ್ಬಲ್ವಿ ಇವತ್ತು ನಿಮ್ಮ. ಯಾಕೆಂದರೆ ಇಷ್ಟೆಲ್ಲ ಹೇಳ್ತೀವಿ ಅಂದರೆ ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆದನು ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಇಷ್ಟೆಲ್ಲ ಕಾರಣ ಭಗವಂತನೇ ದಾರಿ ತೋರಿಸೋದು, ದಾರಿ ದೀಪ. ಪ್ರತಿಯೊಬ್ಬರು ಅವ್ರವ್ರ ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ಯಾವ ಕಷ್ಟನೂ ಬರೋದಿಲ್ಲ, ಏನೂ ಬರೋದಿಲ್ಲ. ಐಶ್ವರ್ಯ ಕೊಡ್ತಾನೆ, ಚೆನ್ನಾಗಿರ್ಬೋದು, ಕುಟುಂಬನೇ ಚೆನ್ನಾಗಿರ್ಬೋದು, ಹೆಂಡ್ರು ಮಕ್ಕಳು ಎಲ್ಲ ಚೆನ್ನಾಗಿರ್ಬೋದು. ಇಷ್ಟೆಲ್ಲ ಕಾರಣ ಭಗವಂತನೇ. ನೀವು ನಮ್ಮದವ್ರನ್ನ ಯಾರೂ ಕೈ ಬಿಡೋದಿಲ್ಲ. ಅಷ್ಟಕ್ಕೆಲ್ಲ ನಾವು ಹೇಳ್ತೀವಿ, ಶನಿದೇವ 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 ಶನಿದೇವ. ತಂದೆ ಪರಮಾತ್ಮ ಒಳ್ಳೆಯದಾಗಲಪ್ಪ ಎಲ್ಲರಿಗೂ. ಇದೇ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು.